ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನ ಲೋಕಾಯುಕ್ತ ವರದಿಯಲ್ಲಿ ನೀಡಲಾಗಿದೆ ಅನ್ನೋ ವಿಷಯ ಬೆಳಕಿಗೆ ಬರ್ತಾ ಇದ್ದಂಗೆ ಕ್ಲೀನ್ ಚಿಟ್ ಕೊಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ಶಾಸಕ ಶ್ರೀವತ್ಸ ಕೂಡ ಕಿಡಿಕಾರಿದ್ದಾರೆ. ಲೋಕಾಯುಕ್ತದಲ್ಲಿ ನ್ಯಾಯಯುತ ತನಿಖೆ ಆಗ್ತಿಲ್ಲ ಅಂತ ಹೇಳಿ ಇವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಿನ ಆಯುಕ್ತ ದಿನೇಶ್ ಹಾಗೇನೆ ನಟೇಶ್ ಮೇಲೆ ಕ್ರಮ ಆಗಿಲ್ಲ, ನ್ಯಾಯಾಲಯದಲ್ಲಿ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಮೈಸೂರಲ್ಲಿ ಶಾಸಕ ಟಿ.ಎಸ್. ಶ್ರೀವತ್ಸ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನೇನೋ ಪ್ರಾರಂಭದಿಂದಾನು ಹೇಳ್ತಾ ಇದ್ದಿದ್ದು, ಲೋಕಾಯುಕ್ತ ತನಿಖೆ ಕೊಡಬೇಡಿ, ಮುಖ್ಯಮಂತ್ರಿಗಳನ್ನ ಚಾರ್ಜ್ ಶೀಟ್ ಮಾಡಿ ಕೋರ್ಟಲ್ಲಿ ಹಾಕುವಂತ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಕೈಲಿ ಆಗಲ್ಲ. ಮೈಸೂರಿನ ಅಧಿಕಾರಿಯ ಸಾಮರ್ಥ್ಯನ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಇದು ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಸ್ಥನ ಎದುರುಗಡೆ ಕೂರಿಸ್ಕೊಂಡು ಚಾರ್ಜ್ ಶೀಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಹಾಗಾಗಿ CBI ಕೊಡಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ. ಮತ್ತೊಮ್ಮೆ ಪ್ರೂವ್ ಆಗುತ್ತೆ, ಕೋರ್ಟ್ ಕೊಡಲಿ, ಇವರು ಕೊಟ್ಟ ಮೇಲೆ ಗೊತ್ತಾಗುತ್ತೆ ಯಾವ ದಾಖಲೆಗಳನ್ನು ಇವ್ರು ಸ್ಟಡಿ ಮಾಡಿದ್ದಾರೆ, ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಲೋಪ ಆಗಿಲ್ಲ ಅಂತ ಇವ್ರು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ನೋಡೋಣ. ಈಗ ಕೋರ್ಟಿನ ತೀರ್ಪಲ್ಲೇನೆ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಮಾಡಿರುವ ಅಂಶಗಳ ಬಗ್ಗೆ ತನಿಖೆ ಮಾಡಬೇಕಾಗಿತ್ತು ಅನ್ನೋದು ಬಿಟ್ಟರೆ ನನಗನ್ಸುತ್ತೆ ಇವರೇನೋ ಭಾಳ ವಿಶೇಷವಾಗಿ ಮಾಡಿದ್ದಾರೆ. ಆಯ್ತಪ್ಪ, ಕಳೆದ 5 ತಿಂಗಳಿಂದ ಸುದ್ದಿಲಿದ್ದಾರಲ್ಲ ನಟೇಶು ಮತ್ತು ದಿನೇಶು, ಏನಕ್ಕೆ ಶಿಕ್ಷೆ ಮಾಡಿದ್ದಾರೆ ಇವತ್ತಿನವ್ರಿಗೆ? ಒಬ್ಬನ್ನಾರು ಸಸ್ಪೆಂಡ್ ಮಾಡಿದ್ವಿ ಅಂತ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ಹೇಳಿದ್ರು. ನಟೇಶನ್ ಏನು ಮಾಡಿದ್ದಾರೆ ಅಂತ ಎಲ್ಲಿ ಹೇಳಿದ್ದಾರೆ? ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ತಪ್ಪು ಮಾಡೋದು ಏನು ಬಗದಷ್ಟು ಬಯಲಿಗೆ ಬರ್ತಾ ಇದೆ ಮೂಡಾ ಸೈಟ್ಗಳ ಅಕ್ರಮ. ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮೇಲೆ ಮತ್ತಷ್ಟು ಆರೋಪಗಳು, ಗುರುತರ ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಈ ವ್ಯಕ್ತಿ ಕೋರ್ಟ್ ಕಟಕಟೆಯಲ್ಲಿರುವಂತಹ ಸೈಟ್ಗಳನ್ನು ಬಿಟ್ಟಿಲ್ವಂತೆ. ಕಾರ್ತಿಕ ಬಡಾವಣೆ ಬಿಲ್ಡರ್ ಜೊತೆಯಲ್ಲಿ ಸೈಟ್ಗಳನ್ನ ಇವರು ಡೀಲ್ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಮಂಜುನಾಥ್ ಜೊತೆಗೂಡಿನೂ ಕೂಡ ದಿನೇಶ್ ಕಳ್ಳಾಟವನ್ನ ಆಡಿದ್ದಾರಂತೆ. ಕೋರ್ಟ್ ಕಟಕಟೆಯಲ್ಲಿ ಇದ್ದಂತ ಸೈಟ್ಗಳನ್ನು ಕೂಡ ಬಿಟ್ಟಿಲ್ವಂತೆ ಅವರು. ದಟ್ಟಗಳಿಯ ಸರ್ವೆ ನಂಬರ್ 27/1, 27/2 ಸೈಟ್ ಅನ್ನ ಮಾರಾಟ ಮಾಡಲಾಗಿದೆ ಅಂತ ಹೇಳಿ ಆರೋಪಗಳಿದೀಗ ಕೇಳಿ ಬರ್ತಾ ಇದೆ. ಈಗಾಗಲೇ ಹೈಕೋರ್ಟ್ ನಲ್ಲಿ ವೀರ್ಕುಮಾರ್ ಜೈನ್ ವರ್ಸಸ್ ಕರ್ನಾಟಕ ಸರ್ಕಾರದ ಮಧ್ಯದಲ್ಲಿ ಕೇಸ್ ನಡೀತಾ ಇದೆ. ಹೀಗಿದ್ರೂ ಕೂಡ ಮೂಡಾ ಜಾಗ ಅಂತ ಹೇಳಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಒಂದೇ ವಾರದಲ್ಲಿ 14 ಲಕ್ಷದಿಂದ 70 ಲಕ್ಷಕ್ಕೆ ಸೈಟ್ಗಳನ್ನ ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಇವ್ರ ಮೇಲೆ ಇದೆ. And I live in the United Kingdom. I have now come here because I have purchased a property about 20 acres in Mysore in Komp Nagar Double Road. It was purchased in 2001 September 28th by paying valuable consideration to them and took the possession. Thereafter there has been a lot of litigation. There is no other person who has purchased that. I am the only registered owner of this property. This property, in the recent development, the Muda has been doing a lot of illegal activities and forgery. Like they are telling Mahazar, they have drawn again that Mahazar is a forged document. There is a forensic expert report which says that the signatures have been forged and 4 witnesses have been impersonated there. The present Muda commissioner should be asked to cancel that or inform the ಮೈಸೂರಿನ ದಟ್ಟಗಳ್ಳಿಯಲ್ಲಿರುವ ಈ ಒಂದು ಭೂಮಿ ಒಟ್ಟು 20 ಎಕರೆ ಭೂಮಿಗೆ ಸಂಬಂಧಪಟ್ಟಂಗೆ ಇದರ ನೈಜ ಮಾಲೀಕರಾದ ವೀರ್ಕುಮಾರ್ ಜೈನ್ ರವರು ಇಲ್ಲಿವರೆಗೆ ವಿದೇಶದಲ್ಲಿದ್ದರು, ಲಂಡನ್ನಲ್ಲಿ. ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರು ಜೀವಂತ ಇಲ್ಲ ಅನ್ನೋ ಒಂದು ಸುಳ್ಳು ಮಾಹಿತಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಮೂಡಾದಲ್ಲಿರುವ ಕೆಲವೊಂದು ಅಧಿಕಾರಿಗಳು ಈ ಒಂದು ವೀರ್ಕುಮಾರ್ ಜೈನ್ ರವರಿಗೆ ಸೇರಿರುವ ಜಾಗದಲ್ಲಿ 48 ಸೈಟ್ಗಳನ್ನು ಇಂದಿನ ಮೂಡಾ ಕಮಿಷನರ್ ಆದ ದಿನೇಶ್ ಕುಮಾರ್ ಅವರು ಮಾರಾಟದ ನೋಂದಣಿ ಮಾಡಿರುತ್ತಾರೆ. ಅದು ಸುಮಾರು 300 ಕೋಟಿಗೂ ಅಧಿಕ ಒಂದು ನಷ್ಟನ ನೇರವಾಗಿ ಆಗೋದಕ್ಕೆ ಅವರೇ ಕಾರಣಕರ್ತರಾಗಿರುತ್ತಾರೆ. ಸಾರ್ವಜನಿಕರು ಮತ್ತೆ ಇದೇ ಭೂಮಿ ಒಳಗಡೆ ಹಣ ತೊಡಗಿಸಿಕೊಂಡು ಮೋಸ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಬಂಧಪಟ್ಟ ಜಮೀನಿಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋರಾಟ ಮಾಡಿದ್ದೀವಿ. ಸುಪ್ರೀಂ ಕೋರ್ಟಿಂದ ಮತ್ತೆ ಹೈಕೋರ್ಟ್ಗೆ ಇದು ಮ್ಯಾಟರ್ ವಾಪಸ್ ಬಂದು ಹೈಕೋರ್ಟಲ್ಲಿ ವಿಚಾರಣೆ ಬಾಕಿ ಇರುವಾಗ ಈ ಒಂದು ಜಮೀನಿನ ಒಳಭಾಗದಲ್ಲಿ 48 ಸೈಟ್ಗಳನ್ನು ಮಾರಾಟ ಮಾಡಿದ ದಿನೇಶ್ ಕುಮಾರ್ ವಿರುದ್ಧ ಮತ್ತು ಈ ಒಂದು ಜಮೀನಿಗೆ ಸಂಬಂಧಪಟ್ಟಂಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ ಮೂಡಾದ ಹಿಂದಿನ
ಸರ್ವೇಯರ್ ಅಧಿಕಾರಿಗಳು ಮಿಸ್ಟರ್ ತಳವಾರ್ ಇವರುಗಳ ವಿರುದ್ಧ ನೈಜ ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡೋಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಇವರು ವಿದೇಶದಲ್ಲಿದ್ದರು, ಇವ್ರ ಪರವಾಗಿ ನಾನು ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಹೋಲ್ಡರ್ ಆಗಿ ನಾನು ಎಲ್ಲ ಕೋರ್ಟ್ಗಳಲ್ಲಿ ಇವ್ರನ್ನ ನಾನು ಪ್ರತಿನಿಧಿಸ್ತಾ ಇದ್ದೀನಿ. ಮೈಸೂರಿನ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಬಗದಷ್ಟು ಮೂಡಾದಲ್ಲಿ ಅಕ್ರಮ ಪ್ರಕರಣಗಳ ಬೆಳಕಿಗೆ ಬರ್ತಲೇ ಇದೆ. ಈ ಹಿಂದೆ ಏನು ಆರೋಪ ಮಾಡ್ತಿದ್ರು 4,000-5,000 ಕೋಟಿಯಷ್ಟೆಲ್ಲ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿದೆ ಅಂತ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಅದೆಲ್ಲ ನಿಜ ಅನ್ಸುತ್ತೆ. ಈಗ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಮೇಲೆ ಹೊಸದಾಗಿ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಆನಂದ್? ಶರ್ಮಿತಾ, ಏನು ಮೈಸೂರಿನ ದಟ್ಕಳಿಯಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ಸುಮಾರು 20 ಎಕರೆ ಜಮೀನು ವೀರ್ ಕುಮಾರ್ ಜೈನ್ ಅವರಿಗೆ ಸೇರಿದೆ ಎಂಬಂತೆ ಇದೀಗ ವೀರ್ ಕುಮಾರ್ ಜೈನ್ ಹಾಗೂ ಕರ್ನಾಟಕ ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಬಾಕಿ ಇರುವಂತದ್ದು. ಈ ವಿವಾದಿತ ಜಮೀನನ್ನು ಕೂಡ ಈ ಮೈಸೂರು ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಬಿಟ್ಟಿಲ್ಲ. ಬಿಲ್ಡರ್ ಮಂಜುನಾಥ್ ಜೊತೆಗೂಡಿ ಅಲ್ಲೂ ಸಹ ಸೈಟ್ ಅನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡಿರುವಂತದ್ದು. ಎಕ್ಸಾಂಪಲ್ಗೆ ಹೇಳೋದಾದ್ರೆ, ಏನು 12ನೇ ತಾರೀಕು ದಿನೇಶ್ ಕುಮಾರ್ ಅವರು ಸುಬ್ರಹ್ಮಣ್ಯನ್ ಅನ್ನೋರಿಗೆ ಒಂದು ಸೈಟ್ ಅನ್ನ ಮೂಡಾದಿಂದ 14 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾರೆ. ಆದ್ರೆ ಸುಬ್ರಹ್ಮಣ್ಯನ್ ಸ್ವಾಮಿಗೆ ಹೋಗೋಕ್ಕಿಂತ ಮೊದಲೇನೆ, ಅಂದ್ರೆ 3 ದಿನಗಳ ಹಿಂದೆ ಅದು ಎನ್ ಮಂಜುನಾಥ್ ಅವ್ರಿಗೆ ಸೇಲ್ ಡೀಡ್ ಆಗುತ್ತೆ 30 ಲಕ್ಷಕ್ಕೆ. ನಂತರದ ಮತ್ತೆ 3 ದಿನಗಳ ನಂತರ ಎನ್ ಮಂಜುನಾಥ್ರಿಂದ ಮತ್ತೊಬ್ಬ ವ್ಯಕ್ತಿಗೆ ಆ ಸೈಟ್ 70 ಲಕ್ಷಕ್ಕೆ ಮಾರಾಟ ಆಗುತ್ತೆ. ಅಂದ್ರೆ ಮೂಡಾದಿಂದ 14 ಲಕ್ಷಕ್ಕೆ ಪಡೆದಂತ ಸೈಟ್ಗಳನ್ನ 70 ಲಕ್ಷಕ್ಕೆ ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ. ಅಂದ್ರೆ ಕೇವಲ ಒಂದು ವಾರದ ಹಂತದಲ್ಲಿ ಸುಮಾರು 56 ಲಕ್ಷ ರೂಪಾಯಿಯನ್ನ ಕಮಾಯನ್ನ ಏನು ಮಾಜಿ ಮೂಡ ಆಯುಕ್ತ ದಿನೇಶ್ ಕುಮಾರ್ ಹಾಗೂ ಬಿಲ್ಡರ್ ಎನ್ ಮಂಜುನಾಥ್ ಅವರು ತಮ್ಮ ಜೇಬಿಗೆ ಇಳಿಸ್ತಾರೆ. ಒಟ್ಟಾರೆಯಾಗಿ ಇದೇ ರೀತಿ 48 ಸೈಟ್ಗಳನ್ನ ಇವರು ಮಾರಾಟ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿಯನ್ನ ಮೂಡಾಗೆ ನಷ್ಟ ಆದ್ರೆ ಕೋಟ್ಯಾಂತರ ರೂಪಾಯಿ ಲಾಭವನ್ನ ದಿನೇಶ್ ಕುಮಾರ್ ಹಾಗೂ ಎನ್ ಮಂಜುನಾಥ್ ಪಡ್ಕೊಂಡಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಕ್ಕೆ.